ಹಾಯ್ ಫ್ರೆಂಡ್ಸ್ ಇವತ್ತು ಶನಿವಾರದ ವ್ಲಾಗು. ನಾವು ಇವತ್ತು ಹೊಲ ಕುಯ್ತಾ ಇದ್ದೀರಿ. ಮಿಷಿನಲ್ಲೇ ಕುಯ್ದಿರೋ ಹೊಲ. ಅದು ಮಿಷಿನ್ ಬಂದೋಗಿದ್ದು ಅದ ವಿಡಿಯೋ ಮಾಡ್ಕೊಂಡಿದ್ದೆ. ಆ ವಿಡಿಯೋ ಡಿಲೀಟ್ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಈ ಹೊಲದಿಂದ ಮನೆಗೆ ಹೋಗ್ತಾ ಇರೋದು ಅಲ್ಲಿಂದ ವಿಡಿಯೋಸ್ ಇತ್ತು, ಅದನ್ನೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ ಹೊಲದಿಂದ. ಇಲ್ಲಿ ಪರ್ಕೆ ಕಡ್ಡಿಗಳೆಲ್ಲ ಇದೆ, ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತೆ ಬರಬೇಕು ಹೊಲ್ದ ಹತ್ರಕ್ಕೆ, ಗೋಣಿ ಚೀಲ ಎಲ್ಲ ತೊಗೊಂಬರ್ಬೇಕು. ಮತ್ತು ಮಿಷಿನ್ನು ಬಂದಿತ್ತಲ್ಲ, ರಾಗಿ ಮಿಷಿನ್ನು, ಅದಕ್ಕೆ ಕಾಸು ಬೇರೆ ಕೊಡಬೇಕಾಗಿತ್ತು. ನಮ್ಮ ಯಜಮಾನ್ರು, ನಾನು ಇಲ್ಲೇ ಇದ್ದೀನಿ, ಅವರೂ ಸಹ ಇಲ್ಲೇ ಇದ್ದರು. ಅಷ್ಟು ಬೇಗ ಮನೆ ಹತ್ರಕ್ಕೆ ಹೋಗಿದ್ದೀನಿ, ಅವರು ಗಾಡಿನಲ್ಲಿ ಹೋಗ್ಬಿಟ್ಟಿದ್ದಾರೆ, ಬೇಗ ಬಾ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇವಾಗ ನಾನು ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಷ್ಟರಲ್ಲಿ ನನಗೋಸ್ಕರ ಕಾಯ್ತಾಯಿದ್ರು ಕಾಸಿಗೋಸ್ಕರ. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಸು ಕೊಡ್ತಾ ಇದ್ದೀನಿ. ನೋಡ್ಬೋದು ಅಲ್ಲಿ ಕಾಯ್ತಾ ಇದ್ದಾರೆ. ಎಷ್ಟು ಕೊಟ್ಟವ್ರೆ ಇವಾಗ? 3.5 ಕೊಟ್ಟವ್ರೆ. 3.5. ಇನ್ನು ಎಷ್ಟು ಕೊಡಬೇಕು? పక్కగా ఈ మాస రేపు పక్కగా ఈ బిల్లు ఇస్తాను పో ఇలా పెట్టుకో బిల్లు ఫోటో పడుకో. ఏంటి భద్రంగా ఉండి పర్వాలేదు, భద్రంగా పెట్టుకోదండి. మాసరికి ఇస్తే లేదా నేను ఫోన్ వేస్తాను, ఏం తొందర ఏం కూడదు. ಬರೋ ವರ್ಷದ ಗಂಟ ಬರಲ್ಲ, ಇನ್ನು ಉರ್ಲಿ ಐತಲ್ಲ. ನೋಡಿ ಫ್ರೆಂಡ್ಸ್, ಇನ್ನು ನಾನು ನಮ್ಮ ಯಜಮಾನ್ರು ಹೊಲ್ದ ಹತ್ರಕ್ಕೆ ಹೋಗ್ತಾ ಇದ್ದೀರಿ. ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ರಿ. ಇನ್ನು ಬರೋ ವರ್ಷದವರೆಗೂ ಇನ್ನೇನು ಕೆಲಸ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿ ಹೊಲದಲ್ಲಿ ಹೊಲ ಕುಯ್ದಿರೋದ್ರ ಹತ್ರ ಎಲ್ಲ ಇನ್ನೂ ಸ್ವಲ್ಪ ಒಂದೊಂದು ದೊಡ್ಡದೇ ಇದೆ. ತೆನೆ ಅಂತಾರೆ, ರಾಗಿ ತೆನೆ, ಅದೆಲ್ಲ ಬಿದ್ದಿದೆ, ಅದೆಲ್ಲ ಆಯ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟಪ್ಪ ಐತೆ, ಅದೆಲ್ಲ ತೊಗೊಬೇಕು ಫ್ರೆಂಡ್ಸ್. ಮತ್ತು ನಾವು ಸ್ವಲ್ಪ ದೊಡ್ಡದೆಲ್ಲ ತೊಗೊಂಡು ಬೇರೆ ಒಬ್ರಿಗೆ ಕೊಡ್ತೀರಿ. ಅವರು ಬಂದು ಹೊಲದಲ್ಲೆಲ್ಲ ಇನ್ನೆಷ್ಟು ಮಿಕ್ಕಿರುತ್ತೋ ಅದನ್ನೆಲ್ಲ ಅವ್ರು ತೊಗೊತಾರೆ. ರಾಗಿ ತೆನೆ, ರಾಗಿ ಯಾರು ಮಾಡಿರಲ್ಲ ಅವ್ರು ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್. ಇನ್ನು ಇಲ್ಲಿ ನೋಡ್ಬೋದು, ಮಿಷಿನ್ ರಾಗಿ ಕುಯ್ದಾದ್ಮೇಲೆ ಮಿಷಿನಿಂದ ರಾಗಿ ಇಷ್ಟು ಬಂದೈತೆ. ಇಲ್ಲೆಲ್ಲ ಗುಡ್ಡೆ ಹಾಕವ್ರೆ, ನೋಡ್ಬೋದು ಫ್ರೆಂಡ್ಸ್, ಟಾರ್ಪಲ್ ಹಾಕ್ಬಿಟ್ಟು ಹಾಕಿರೋದು. ಬಿಸಿಲು, ವಿಪರೀತ ಬಿಸಿಲೈತೆ. ಅದು ಮಿಷಿನ್ ಮನೆ ಫ್ರೆಂಡ್ಸ್, ಚೆನ್ನಾಗೈತಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಕಡೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರ್ತೈತೆ, ಆದರೆ ರಾತ್ರಿ ಹೊತ್ತು ಸ್ವಲ್ಪ ಭಯ ಆಗ್ತೈತೆ ಫ್ರೆಂಡ್ಸ್. ಮಶಾಣ ಬೇರೆ ಪಕ್ಕದಲ್ಲೇ ಇದೆಯಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆ ಎಲ್ಲ ತುಂಬ ಭಯ ಆಗ್ತಾಯಿತ್ತು. ಇವಾಗ ಮೇನ್ ರೋಡ್ ಆಗೈತೆ, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಮೇನ್ ರೋಡ್ ಆಗೈತೆ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಈ ಕಡೆ ಎಲ್ಲ ಮನೆಗಳು ಬಂದುಬಿಡ್ತೈತೆ. ಇವಾಗ ನೋಡಿ ನಮ್ಮ ಯಜಮಾನ್ರು ಅದರಲ್ಲಿ ಅದೇ ಹೇಳ್ತಾಯಿದ್ರು, ಪರವಾಗಿಲ್ಲ, ಈ ಸರಿ ನಮಗೆ ಅಷ್ಟೊಂದು ಖರ್ಚೇನೂ ಆಗಿಲ್ಲ, ಒಂದು 5,000 ಇದೆಲ್ಲ ಮುಗಿಸ್ಕೊಂಡ್ರಿ ಫ್ರೆಂಡ್ಸ್. ಅಕಸ್ಮಾತ್ ಏನಾದರೂ ನಾವು ಕೂಲಿ ಕೊಟ್ಟು ಕೂಲಿ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡಂಗಿದ್ರೆ ಇಲ್ಲಾಂದ್ರೂ ಒಂದು 20,000 ಆಗ್ತಾಯಿತ್ತು. ಹೆಂಗೆ ಅಂತಂದರೆ, ಒಂದು ದಿವಸಕ್ಕೆ ಒಬ್ಬರಿಗೆ 700 ರೂಪಾಯಿ ಕೂಲಿ ಆಳು. ಇಲ್ಲ ಅಂತಂದ್ರೂ ನಾವು ಕರೆದಿದ್ರೆ ಒಂದು 10 ಜನನ ಕರಿಬೇಕಾಗಿತ್ತು, ಅವ್ರಿಗೇ ಒಂದು 10,000 ಹೋಗ್ತಿತ್ತಾ. ಅಲ್ಲಿಂದ ಮಿಷಿನ್ಗೆ ಇಲ್ಲ ಇನ್ನೂ ಕಟ್ಟಬೇಕಾಗಿತ್ತು. ಆ ಕಟ್ಟೋರಿಗೆ ಅವ್ರಿಗೊಂದು 3-4 ಸಾವಿರ ಕೊಡಬೇಕಾಗಿತ್ತು. ಒಟ್ಟು 14,000. ಅಲ್ಲಿಂದ ಮಿಷಿನ್ ಕೊಡಬೇಕಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಒಂದು 5,000. ನೀವೇ ಲೆಕ್ಕ ಹಾಕಿ ಫ್ರೆಂಡ್ಸ್, ಆಗಲೇ 18,000 ಆಗೋಯ್ತು. ಇನ್ನು ಮನೆಗೆ ಎತ್ತಾಕೊಂಬರೋಷ್ಟೊತ್ತಿಗೆ ಎಲ್ಲ ಒಂದು 20,000 ಬೇಕಾಗಿತ್ತು. ಅದೇ ನಾನು ನಮ್ಮ ಯಜಮಾನ್ರು ಮಾತಾಡ್ಕೊಂಡು, ಪರವಾಗಿಲ್ಲ ಈ ಸರಿ, ಹೋದ ಸರಿ ನಾವು ತುಂಬ ಲಾಸ್ ಮಾಡ್ಕೊಂಡ್ರಿ ಅಂತ ಆದರು. ರಾಗಿ ಮಾತ್ರ ಚೆನ್ನಾಗಾಗಿತ್ತು. ಇವಾಗ ನಮ್ಮ ಯಜಮಾನ್ರು ಗೋಣಿ ಚೀಲಗಳಿಗೆಲ್ಲ ಹಾಕ್ಬಿಟ್ಟಿದ್ರು. ಮತ್ತು ಅಲ್ಲಿಗೂ ಸಾಲ್ಟೇಜ್ ಬಂದುಬಿಟ್ಟಿತ್ತು. ಗೋಣಿ ಚೀಲ ಮನೆಗೆ ಹೋಗಿ ತೊಗೊಂಬಂದು ಈ ಥರ ಎಲ್ಲ ಕಟ್ಬಿಟ್ಟು, ಇವಾಗ ಎಲ್ಲ ಫುಲ್ಲು ತುಂಬಿದ್ದಾಯಿತು. ಈ ಥರ ಎಲ್ಲ ಕಟ್ಬಿಟ್ಟು ಅದ್ರ ಮೇಲೆ ಮುಚ್ಚಿಟ್ಬಿಟ್ಟು ಮನೆಗೆ ಹೋಗೋಣ. ತುಂಬ ಬಿಸಿಲೈತೆ, ಊಟ ಬೇರೆ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್. ಮನೆಯಲ್ಲೂ ಸಹ ಕೆಲಸ ಏನೂ ಆಗಿರಲಿಲ್ಲ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಬಂದು ಇಲ್ಲಿ ತುಂಬಿಸ್ಕೊಂಡಿದ್ದು.
ಇವಾಗೆಲ್ಲ ಗೋಣಿ ಚೀಲಗಳಿಗೆಲ್ಲ ಕಟ್ಟಿಬಿಟ್ಟು ಇನ್ನು ನೀನು ಅಡುಗೆ ಮಾಡು, ನಾನು ಏನಾದರೂ ಟಂಪ ಏನಾದರೂ ಸಿಕ್ಕಿದ್ರೆ ಮನೆಗೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅದ್ರ ಮೇಲೆಲ್ಲ ಗೋಣಿ ಚೀಲ ಮುಚ್ಚಿಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇನ್ನು ನಾವು ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಗೋಣಿ ಚೀಲ ಎಲ್ಲ ಮುಚ್ಚಿಬಿಟ್ಟು ಇವಾಗ ನೋಡಿ ಮನೆ ಹತ್ರ ಬಂದ್ರಿ. ಮನೆ ಹತ್ರ ಕುರಿಗಳಿಗೆ ಮೇವು ಹಾಕಿರಲಿಲ್ಲ, ಮತ್ತು ಕಸ ಎಲ್ಲ ಹಾಗೇ ಇತ್ತು. ಕುರಿಗಳ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಅದಕ್ಕೆ ಸ್ವಲ್ಪ ಹುಲ್ಲು ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹುಲ್ಲು ಕಟ್ ಮಾಡ್ತಾ ಇದ್ದಾರೆ ಒಳಗಡೆ. ಇನ್ನೇನು ಮಾಡೋದು ಫ್ರೆಂಡ್ಸ್, ಇನ್ನು ನಾವು ಏನಾದರೂ ಆ ಕಡೆ ಹೊಡ್ಕೊಂಡು ಹೋದರೆ ಪಾಪ ಅದಕ್ಕೆ ದೂರ ನಡೆಯೋದಕ್ಕಾಗಲ್ಲ. ಇಲ್ಲಿ ನೋಡಿ ಇಲ್ಲೇ ಐತೆ ಕುರಿಗಳೆಲ್ಲ. ನಮ್ಮ ಯಜಮಾನ್ರು ಮೇವನ್ನ ಹುಲ್ಲು ಕುಯ್ದಾಕ್ತಾ ಇದ್ದಾರೆ ಕುರಿಗಳಿಗೆ. ಒಳಗಡೆ ಬಂದರೆ ರಾಶಿ ಕೆಲಸ. ಅಡುಗೆ ಮನೆ ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಅಂತ. ನನಗಂತೂ ನಿಜವಾಗ್ಲೂ ಹೆಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ತೊಗರಿಕಾಳು ಬೆಳಗ್ಗೆನೇ ಸುಲಿದಿಟ್ಬಿಟ್ಟು ಹೋಗಿದ್ದೆ. ಸರಿ ಅಂತಂದ್ಬಿಟ್ಟು ತೊಗರಿಕಾಳು ಹುಳಿ ಮಾಡಿ ಮುದ್ದೆ ಮಾಡಿದೆ. ಇದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ತೊಗರಿಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ. ಮುದ್ದೆ ಮಾಡಿ ಅನ್ನ ಮಾಡಿ ಸಾಂಬಾರು ಮಾಡಿದ್ದೆ. ನಮ್ಮ ಯಜಮಾನ್ರು ಅಪ್ಪ ಸ್ವಾಮಿ ನಂಗೆ ಬೆಳಗ್ಗೆಯಿಂದ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಅಂದರು. ಬೆಳಗ್ಗೆ ಅನ್ನ ಮಾಡಿದ್ದೆ ಫ್ರೆಂಡ್ಸ್, ಚಿತ್ರಾನ್ನ ಸ್ವಲ್ಪ ತಿಂದ್ಬಿಟ್ಟು ಹೋದರು. ಅವರು ನನಗೆ ಮುದ್ದೆನೇ ಬೇಕು ಅಂತಂದರು, ಅದಕ್ಕೆ ಮುದ್ದೆ ಮಾಡಿದ್ದು. ಇಲ್ಲ ಅಂತಂದರೆ ನಾನಿರೋ ಸ್ಥಿತಿಗೆ ಮುದ್ದೆ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿರಲಿಲ್ಲ. ಆದರೆ ಪಾಪ ಅವ್ರು ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಇವಾಗ ಅವ್ರಿಗೆ ಮುದ್ದೆ ಕೊಟ್ಟಿಲ್ಲ ಅಂದರೆ ಅವರು ಅರ್ಧರ್ಕ್ಳು ಊಟ ತಿಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದಕ್ಕೆ ನಾನು ಮುದ್ದೆ ಮಾಡಿ ಸಾಂಬಾರು ಮಾಡಿಬಿಟ್ಟೆ. ಈ ಬಿಸಿ ಬಿಸಿ ಮುದ್ದೆ ಸಾಂಬಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್. ತೊಗರಿಕಾಳು ಸಾಂಬಾರಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗಿವಾಗ ತುಂಬ ಸುಸ್ತಾಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇದು ಇನ್ನು ನಾಳೆಂದು ವಿಡಿಯೋನಲ್ಲಿ ಹಾಕ್ತೀನಿ. ಇನ್ನೂ ವಿಡಿಯೋ ಮಾಡ್ಕೊಂಡಿದ್ದೀನಿ, ರಾಗಿ ಒಣಗಾಕೋದೆಲ್ಲ ಇನ್ನು ನಾಳಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಬ್ಬ ಸಿಸ್ಟರು ವ್ಲಾಗ್ ಮಾಡಿ ಹಾಕಿ ಸಿಸ್ಟರ್ ಅಂತ ಕೇಳಿದರೆ ಖಂಡಿತ ಮಾಡ್ತೀನಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.